ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಇವತ್ತು ನಾನು ತುಂಬ ದಿನಗಳ ನಂತರ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು, ಬ್ಯಾಕ್ ಪೈನ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಹಾಗಾಗಿ ನಾನು ಆದಷ್ಟು ರೆಸ್ಟ್ ತಗೊಳ್ಳೋದಕ್ಕೆ ಟ್ರೈ ಮಾಡಿದೆ ಆ್ಯಂಡ್ ಯಾವುದೇ ವ್ಲಾಗ್ಸ್ ನನಗೆ ಮಾಡೋದಕ್ಕಾಗಲಿಲ್ಲ. ಇವತ್ತು ಸ್ಯಾಟರ್ಡೇ ಆ್ಯಂಡ್ ಶ್ರೀರಾಮನವಮಿ. ಸೊ ಎಲ್ಲರಿಗೂ ಈ ವಿಡಿಯೋನ ನೆಕ್ಸ್ಟ್ ಡೇ ನೋಡ್ತೀರಾ, ಬಟ್ ಸ್ಟಿಲ್ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ನೀವೆಲ್ಲ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ತಿಳ್ಕೊಂಡಂಗಾಗುತ್ತೆ ನೀವೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಏನು ಅಂತ. ನಾನು ಅಷ್ಟೊಂದಾಗಿ ಏನು ಮಾಡಿಲ್ಲ, ಆಲ್ರೆಡಿ ಹೇಳಿದ್ದೀನಿ ನನಗೆ ಹುಷಾರಿಲ್ಲ ಅಂತ. ಹಾಗಾಗಿ ನಾನು ಮಾಡೋದಕ್ಕೆ ಹೋಗಲಿಲ್ಲ. ಈಗ ನಾನು ಮಜ್ಜಿಗೆ ಪಾನಕ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ತೆಗೆದಿಟ್ಟಿದ್ದೀನಿ. ಇಲ್ಲಿ ಹೆಸರುಬೇಳೆ ನೆನೆಸಿಟ್ಟಿದ್ದೀನಿ. ಇದೆಲ್ಲ ಡ್ರೈ ಫ್ರೂಟ್ಸ್, ಅದು ಕ್ಲೀನ್ ಮಾಡಬೇಕು ಅಂತ ನಾನು ಹೊರಗಡೆ ತೆಗೆದಿಟ್ಟಿದ್ದೀನಿ ಅಷ್ಟೇ. ಸೊ ಅದು ಹೆಸರುಬೇಳೆ ಕೋಸಂಬರಿ ಮಾಡೋದಕ್ಕೆ ಅಂತ ಹೆಸರುಬೇಳೆನ ನೆನೆಸಿಟ್ಟಿದ್ದೀನಿ. ಆ್ಯಂಡ್ ಈಗ ಟೈಮ್ ಬಂದು ಆಲ್ಮೋಸ್ಟ್ 6 o'clock ಆಗಿದೆ. ಸೊ ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ನಾನು ಬೆಳಗ್ಗೆಯಿಂದ ಏನೂ ಮಾಡಿಲ್ಲ. ಸೊ ಈಗ ಎಲ್ಲ ಮಾಡಿಬಿಟ್ಟು ದೇವ್ರಿಗಿಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಬೇಕಾಗತ್ತೆ. ಸೊ ಪೂಜೆ ನನ್ನ ಹಸ್ಬೆಂಡ್ ಮಾಡ್ತಾರೆ. ಆ್ಯಂಡ್ ಸೊ ಈಗ 6 o'clock ಆಗಿದೆ ಅಂತ ಹೇಳಿದೆ ಅಲ್ವಾ. ಸೊ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅಂದ್ಕೊಂಡೆ. ಬೆಳಗ್ಗೆ ಲೆಮನ್ ರೈಸ್, ನೆನ್ನೆ ರೈಸ್ ಮಾಡಿದ್ದು ಇತ್ತು, ಹಾಗಾಗಿ ಬೆಳಗ್ಗೆ ಲೆಮನ್ ರೈಸ್ ಮಾಡಿದ್ದೆ ನಾನು. ಆ್ಯಂಡ್ ಮಧ್ಯಾಹ್ನಕ್ಕೆ ದೋಸೆ ಬ್ಯಾಟರ್ ತೊಗೊಂಡು ಬಂದರು. ಸೊ ದೋಸೆ ಮಾಡ್ಕೊಂಡು ತಿಂದ್ವಿ. ದೋಸೆ ಮಾಡ್ಕೊಂಡು ತಿಂದರೆ ನಿಮ್ಗೆ ಗೊತ್ತು ನಿದ್ದೆ ಎಳೆಯುತ್ತೆ ಅಂತ, ಹಾಗಾಗಿ ಕಾಫಿ ಮಾಡಿ ಕುಡಿಯೋದಕ್ಕೆ ಅಂತ ಬಂದಿದ್ದೀನಿ. ಇವತ್ತು ನಾನು ಫಿಲ್ಟರ್ ಕಾಫಿನ ಮಾಡ್ತಾ ಇದ್ದೀನಿ, ಬಿಕಾಸ್ ತುಂಬ ದಿನ ಆಗಿತ್ತು. ಅವತ್ತು ನಿಮಗೆ ವ್ಲಾಗ್ನಲ್ಲಿ ತೋರಿಸಿದ್ದಲ್ವಾ, ಅದೇ ಲಾಸ್ಟ್. ಅದಾದಮೇಲೆ ನಾನು ಫಿಲ್ಟರ್ ಕಾಫಿ ಮಾಡೇ ಇಲ್ಲ, ಬಿಕಾಸ್ ನಾನು ಕಾಫಿ ಕುಡ್ದೇ ಇಲ್ಲ ಅವತ್ತಿಂದ. ಕುಡಿದ್ರೂ ಬ್ರೂ ಈ ಥರದ್ದು ಕುಡಿತಾ ಇದೆ ಅಷ್ಟೇ. ಸೊ ಇವತ್ತು ಯಾಕೋ ಅದು ಕುಡಿಬೇಕು ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ಇವತ್ತು ಫಿಲ್ಟರ್ ಕಾಫಿನ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನಾನು ಡಿಕಾಕ್ಷನ್ಗೆ ರೆಡಿ ಮಾಡಿಬಿಡ್ತೀನಿ. ಇನ್ನು ಹಾಲು ಕಾಯೋದಕ್ಕೆ ಮತ್ತೆ ಡಿಕಾಕ್ಷನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ನಾನು ಅಷ್ಟೊತ್ತಿಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನಾನು ಕಾಫಿ ಮತ್ತು ಟೀ ಪೌಡರ್ಗೆ ಒಂದು ಗ್ಲಾಸ್ ಜಾರ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೂಪರ್ 99 ಸ್ಟೋರ್ಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ನಾನು ಚೆಕ್ ಮಾಡಿದೆ. ಅಲ್ಲಿ ಟೀ, ಕಾಫಿ, ಶುಗರ್ ಈ ಥರ 3 ಕಂಟೈನರ್ಸ್ ಟೈಪ್ ಇತ್ತು ಗ್ಲಾಸ್ದು. ಸೊ ಅದನ್ನು ನಾನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ನಾನು ನಿನ್ನೆ ನಂದು ಒಂದು ಕಬೋರ್ಡ್ ಇತ್ತು, ಅದನ್ನು ನಾನು ಕ್ಲೀನ್ ಮಾಡ್ತಾಯಿದ್ದೆ. ನನಗೆ 2 ಜಾಮ್ ಬಾಟಲ್ಸ್ ಇತ್ತು. ಸೊ ನಾನು ಅದನ್ನು ಆ ಜಾಮ್ ಬಾಟಲ್ದು ರ್ಯಾಪರ್ಸ್ ಇರುತ್ತಲ್ವ, ಅದನ್ನೆಲ್ಲ ತೆಗೆದುಬಿಟ್ಟು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ ಅಲ್ವಾ ಸ್ಟಿಕ್ಕರ್, ಅದನ್ನು ಅಂಟಿಸಿ ನಾನು ಕಾಫಿ ಮತ್ತು ಟೀ ಪೌಡರ್ಗೆ ಒಂದು ಕಂಟೈನರನ್ನ, ಆ ಜಾಮ್ ಬಾಟಲ್ನ ಕಾಫಿ ಟೀ ಕಂಟೈನರ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇನ್ನೂ ನಾನು ಅದಕ್ಕೆ ಕ್ಯಾಪ್ಗೆಲ್ಲ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಅದೆಲ್ಲ ಮಾಡಿಲ್ಲ, ಬಟ್ ಬಿಫೋರ್ ದಟ್ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೂ ಏನಾದರೂ ಈ ಥರ ಮಾಡ್ಕೊಳ್ಬೇಕು ಅಂತ ಐಡಿಯಾ ಇತ್ತು ಅಂದರೆ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಇದು ಲಯನ್ ಕಂಪನಿದು ಜಾಮ್ ಬರುತ್ತಲ್ವ, ಆ ಬಾಟ್ಲ್ ಇದು. ಇದ್ರ ಮೇಲೆ ರ್ಯಾಪರ್ ಇರುತ್ತಲ್ವ, ಅದನ್ನೆಲ್ಲ ತೆಗೆದುಬಿಟ್ಟು ಈ ಥರ ಸ್ಟಿಕ್ಕರ್ ಹಾಕಿ ಕಾಫಿ ಅಂತ ಬರೆದಿದ್ದೀನಿ. ಸೊ ಇದು ಕಾಫಿಗೆ. ಆ್ಯಂಡ್ ಇದು ಟೀಗೆ. ಸೊ 2 ಇತ್ತು ನಮ್ಮ ಮನೆಯಲ್ಲಿ. ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೆ. ಹಾಗೆ ಇದು ನೆನಪಾಯಿತು ನನಗೆ. ಸೊ ಈ ಕ್ಯಾಪ್ಗೆಲ್ಲ ಈ ಸ್ಟಿಕ್ಕರ್ ಎಲ್ಲ ತೆಗೆದುಬಿಟ್ಟು ನಾನು ಇದಕ್ಕೆ ಅಕ್ರಿಲಿಕ್ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೇಂಟ್ ಇಲ್ಲ, ತರಬೇಕು. ತಂದ ಮೇಲೆ ನಾನು ಪೇಂಟ್ ಮಾಡಿ ಆಮೇಲೆ ನಿಮಗೆ ಇನ್ನೊಂದು ಸಲ ತೋರಿಸ್ತೀನಿ ಯಾವ ಥರ ಆಗಿದೆ ಏನು ಅಂತ. ಸೊ ಈ ಸ್ಟಿಕ್ಕರ್ ನಿಮಗೆ ನಾನು ಮೊನ್ನೆನೇ ತೋರಿಸಿದ್ದೆ. ಅದನ್ನು ಈ ಥರ ಅಂಟಿಸ್ಬಿಟ್ಟು ಬರ್ದಿದ್ದೀನಿ. ಟೀ ಪೌಡರ್ ಖಾಲಿ ಆಗಿಬಿಟ್ಟಿದೆ, ತರಬೇಕು. ತಂದು ಫಿಲ್ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಕಂಟೈನರ್ ನೋಡಿದೆ ಅಂತ ಹೇಳಿದೆ ಅಲ್ವಾ, ಒಂದು ಕಂಟೈನರ್ ಬಂದು 300 ಸಮಥಿಂಗ್ ಇತ್ತು. ಸೊ ಅದು ನನಗೆ ಸೇವ್ ಆಯಿತು ಈ ಬಾಟಲ್ಸಿಂದ. ಇನ್ನೂ ಕೆಲವೊಂದು ಇದೆ, ನೋಡೋಣ ಯಾವ್ಯಾವುದಕ್ಕೆ ಯೂಸ್ ಮಾಡೋದಕ್ಕಾಗುತ್ತೋ ಅದನ್ನೆಲ್ಲ ನಾನು ಚೇಂಜ್ ಮಾಡಿರ್ತೀನಿ. ಬಿಕಾಸ್ ಇದೆಲ್ಲ ಗ್ಲಾಸ್ ಇದೆ ಅಲ್ವಾ, ಇದೆಲ್ಲ ಗ್ಲಾಸ್ ಇರೋದ್ರಿಂದ ಎಲ್ಲನೂ ಗ್ಲಾಸೇ ಮಾಡ್ಕೊಳ್ಳೋಣ, ಕಂಟೈನರ್ಸ್ ಎಲ್ಲನೂ ಗ್ಲಾಸೇ ಮಾಡ್ಕೊಳ್ಳೋಣ, ಆದಷ್ಟು ಯಾವ್ದ್ಯಾವ್ದಾಗುತ್ತೋ ಅದನ್ನು ಮಾತ್ರ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಆ ಕೆಲಸನ ಮಾಡಿದೆ. ಲಯನ್ ಜಾಮ್ದು ದೊಡ್ಡ ಬಾಟ್ಲು
ಸುಮ್ಮನೆ ಯಾಕೆ ಬಿಸಾಕೋದು, ಹೊರಗಡೆ ಅಂದರೆ ದುಡ್ಡು ಕೊಟ್ಟು ತೊಗೊಳ್ತೀವಿ, ಇರೋದನ್ನ ಯಾಕೆ ಹಾಳು ಮಾಡೋದು ಅಂದ್ಬಿಟ್ಟು ನಾನು ಅದನ್ನು ಅದಕ್ಕೆ ಯೂಸ್ ಮಾಡಿಕೊಂಡೆ. ನಿಮ್ಮ ಮನೇಲೂ ಏನಾದರೂ ಈ ಥರ ಇತ್ತು ಅಂದರೆ ನೀವು ಕೂಡ ಈ ಥರ ಸ್ಟೋರ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಇಷ್ಟು ದಿನ ವ್ಲಾಗ್ಸ್ ಮಾಡದೇ ಇರೋದಕ್ಕೆ ಇನ್ನೂ ಒಂದು ರೀಸನ್ ಕೂಡ ಇದೆ. ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ನಾವು 5 ಮೆಂಬರ್ಸ್ ಇರೋದು. ಆ್ಯಕ್ಚುಲಿ ಕೆಲವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ ನಾನು ನನ್ನ ಹಸ್ಬೆಂಡ್ ಮಾತ್ರ ಇರೋದು ಅಂತ. ಖಂಡಿತವಾಗ್ಲೂ ಇಲ್ಲ. ನಾನು ಎಷ್ಟೊಂದು ಸಲ ವ್ಲಾಗ್ಸ್ನಲ್ಲಿ ಕೂಡ ಹೇಳಿದ್ದೀನಿ ನಾವು 5 ಮೆಂಬರ್ಸ್ ಇರೋದು ಅಂತ. ಆ್ಯಂಡ್ ಮೊನ್ನೆ ನಾನು ವಾಷಿಂಗ್ ಮಿಷಿನ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಲ್ವಾ, ಆ ವಿಡಿಯೋ ನೋಡಿಬಿಟ್ಟು ಅದರಲ್ಲಿ ಕೂಡ ನಾನು ಮೆನ್ಷನ್ ಮಾಡಿದ್ದೆ 5 ಮೆಂಬರ್ಸ್ ಇರೋದು ನಾವು ಅಂತ. ಅದನ್ನು ನೋಡಿಬಿಟ್ಟು ಕೆಲವರೆಲ್ಲ ನೀವು 5 ಮೆಂಬರ್ಸಾ, ಯಾರ್ಯಾರಕ್ಕ ಇರೋದು ಅಂತ ಎಲ್ಲ ಕಮೆಂಟ್ಸ್ ಬಂದಿತ್ತು. ಅವಾಗ ನನಗೆ ಅನ್ನಿಸ್ತು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅಂತ. ಅದಕ್ಕೋಸ್ಕರ ನಾನು ಇನ್ನೊಂದು ಸಲ ಮೆನ್ಷನ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ 5 ಮೆಂಬರ್ಸ್ ಇರೋದು. ನಾನು, ನನ್ನ ಹಸ್ಬೆಂಡ್, ನನ್ನ ಫಾದರ್ ಇನ್ ಲಾ, ನನ್ನ ಬ್ರದರ್ ಇನ್ ಲಾ ಆ್ಯಂಡ್ ಕೇರ್ ಟೇಕರ್. ಸೊ 5 ಮೆಂಬರ್ಸ್ ಇರೋದು. ಕೇರ್ ಟೇಕರ್ನ ನಾವು ನಮ್ಮ ಮಾವ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಅಂತ ಹೈರ್ ಮಾಡಿದ್ದೀವಿ. ಬಿಕಾಸ್ ನಮ್ಮ ಮಾವ ಅವ್ರಿಗೆ 2 years ಬ್ಯಾಕ್ ಸ್ಟ್ರೋಕ್ ಆಗಿತ್ತು. ಹಾಗಾಗಿ ಅವರು ಕಂಪ್ಲೀಟ್ಲಿ ಬೆಡ್ ರಿಡನ್. ಸೊ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಅಂತ ನಾವು ಕೇರ್ ಟೇಕರ್ನ ಹೈರ್ ಮಾಡ್ಕೊಂಡಿದ್ದೀವಿ. ಅವರು ನಮ್ಮ ಮನೆಯಲ್ಲಿ 24/7 ಇದ್ದೇ ಇರ್ತಾರೆ. ಮೊನ್ನೆ ಥರ್ಸ್ಡೇ ಅವರು ಲೀವಲ್ಲಿ ಹೋದ್ರು ಅವ್ರ ನೇಟಿವ್ಗೆ ಅಂತ. ಹಾಗಾಗಿ ನಾವು ಅವತ್ತಿಂದ ನಾವು 3 ಜನನೂ ನಮ್ಮ ಮಾವ ಅವ್ರನ್ನ ನೋಡ್ಕೊಳ್ತಾ ಇದ್ದೀವಿ. ನಮ್ಮ ಮಾವ ಅವ್ರಿಗೆ ಯಾವ ಥರ ಅಂದರೆ ಕೇರ್ ಟೇಕರ್ ಇದ್ದರೆ ಅಷ್ಟೊಂದಾಗಿ ನಮ್ಮನ್ನು ಕರೆಯಲ್ಲ. ಅಂದರೆ ಕೇರ್ ಟೇಕರಲ್ಲೇ ಇರ್ತಾರೆ. ಸೊ ಅವ್ರು ಇರೋದ್ರಿಂದ ಸ್ವಲ್ಪ ಭಯ ಕೂಡ ಅವ್ರಿಗೆ. ಹಾಗಾಗಿ ಅವರು ಜಾಸ್ತಿ ನಮ್ಮನ್ನು ಕರೆಯಲ್ಲ. ಅವ್ರು ಇಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ ಅವ್ರು ಇರಲ್ಲ ಅಲ್ವಾ, ಸೊ ಧೈರ್ಯ ಬಂದ್ಬಿಡುತ್ತೆ. ಹಾಗಾಗಿ ಕರಿತಾ ಇರ್ತಾರೆ ಸುಮ್ಮನೆ. ಮಂಡಿ ಸ್ಟ್ರೈಟ್ ಮಾಡು, ಮಂಡಿ ಫೋಲ್ಡ್ ಮಾಡು, ಅಥವಾ ಪಿಲ್ಲೋ ಇಡು ಮಂಡಿ ಹತ್ರ, ಈ ಥರದಕ್ಕೆಲ್ಲದಕ್ಕೂ ಕರಿತಾನೇ ಇರ್ತಾರೆ. ಅವಾಗ ನಾವು ಅಟೆಂಡ್ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಹೀಗಾಗಿ ನಮಗೆ ಇನ್ನೂ ಕೆಲಸಗಳು ಜಾಸ್ತಿ ಆಗಿದೆ. ಆ್ಯಂಡ್ ಈಗ ಕೇರ್ ಟೇಕರ್ ಇಲ್ಲದೆ ಇರೋದ್ರಿಂದ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಬಾಬಾ ಅವ್ರಿಗೆ ಸ್ನಾನ ಮಾಡಿಸೋದು, ಬ್ರಷ್ ಮಾಡಿಸೋದು, ಆ್ಯಂಡ್ ನನ್ನ ಹಸ್ಬೆಂಡೇ ಅವ್ರಿಗೆ ಫೀಡ್ ಎಲ್ಲ ಕೊಡೋದು. ನಮ್ಮ ಮಾವ ಅವ್ರಿಗೆ ಹೊಟ್ಟೆನಲ್ಲಿ ಆಪ್ರೇಷನ್ ಮಾಡಿ ಪೆಗ್ ಫಿಕ್ಸ್ ಮಾಡಿದ್ದಾರೆ. ಸೊ ಎವ್ರಿ 2 hours ನಾವು ಫೀಡ್ ಕೊಡಬೇಕಾಗತ್ತೆ. ಆ್ಯಂಡ್ ಅದನ್ನು ಸ್ನಾನ ಎಲ್ಲ ಮಾಡಿಸಿದಾಗ ಆಪ್ರೇಷನ್ ಮಾಡಿರೋ ಪ್ಲೇಸ್ ಇರುತ್ತಲ್ವ, ಅಲ್ಲಿ ನಾವು ಡ್ರೆಸ್ಸಿಂಗ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಇನ್ಫೆಕ್ಷನ್ ಆಗುತ್ತೆ. ಸೊ ಅದು ಒಂದು ರೀಸನ್. ಅದೂ ನನ್ನ ಹಸ್ಬೆಂಡೇ ಮಾಡ್ತಾರೆ. ಸ್ವಲ್ಪ ಅವ್ರಿಗೆ ಐಡಿಯಾ ಇದೆ ಆ್ಯಂಡ್ ನೋಡ್ಕೊಂಡಿದ್ದಾರೆ ಯಾವ ಥರ ಮಾಡಬೇಕೇನು ಅಂತ. ಹಾಗಾಗಿ ಅದನ್ನೆಲ್ಲ ನನ್ನ ಹಸ್ಬೆಂಡೇ ಮಾಡ್ತಾರೆ. ಪ್ಲಸ್ ಅವ್ರಿಗೆ ಕ್ಯಾಥೆಟರ್ ಹಾಕಿದ್ದಾರೆ, ಅಂದರೆ ಯೂರಿನ್ ಬ್ಯಾಗ್ ಅಂತಾರಲ್ವ ಅದನ್ನು ಹಾಕಿದ್ದಾರೆ. ಸೊ ಅದನ್ನು ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಇರೋದ್ರಿಂದ ನಾವು ನರ್ಸಿಂಗ್ ಮಾಡಿರೋ ಅಂಥ ಕೇರ್ ಟೇಕರ್ನ ಹೈರ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅವರು ಆವಾಗ ಲೀವ್ ತೊಗೊಂಡು ಹೋಗ್ತಾರೆ. ಅವ್ರಿಗೂ ಫ್ಯಾಮಿಲೀಸ್ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಅವ್ರ ಆಬ್ಸೆನ್ಸ್ನಲ್ಲಿ ನಾವೇ ಮಾಡ್ಕೊಳ್ತೀವಿ. ಸಮ್ಟೈಮ್ಸ್ ಕಡಿಮೆ ಟೈಮ್ಗೆ ಹೋಗಿದ್ರು ಅಂದರೆ ನಾವೇ ನೋಡ್ಕೊಳ್ತೀವಿ. ಜಾಸ್ತಿ ಟೈಮ್ ಅಂದಾಗ ಏಜೆನ್ಸಿಯಿಂದ ಕರೆಸ್ಕೊಂಡು ನಾವು ಆಲ್ಟರ್ನೇಟಿವ್ ಆಗಿ ಯಾರನ್ನಾದರೂ ಹೈರ್ ಮಾಡ್ಕೊಳ್ತೀವಿ. ಆ್ಯಂಡ್ ಈ ಸಲ ಅವ್ರು 15 days ಹೋಗಿದ್ದಾರೆ. ಯಾವಾಗ ವಾಪಸ್ ಬರ್ತಾರೋ ಅಂತ ನಾವು ಕಾಯ್ತಾ ಇದ್ದೀವಿ. ಸೀರಿಯಸ್ಲಿ ನೋಡ್ಕೊಳ್ಳೋದು ಕಷ್ಟ. ಅದೆರಡೂ ಇಲ್ಲ ಅಂದರೆ ಪೆಗ್ ಫೀಡ್ದು ಮತ್ತು ಕ್ಯಾಥೆಟರ್ ಇಲ್ಲ ಅಂದರೆ ಹೇಗೋ ಮ್ಯಾನೇಜ್ ಮಾಡ್ಬೋದು. ಬಟ್ ಅದಿರೋದ್ರಿಂದ ಯಾವಾಗ ಇನ್ಫೆಕ್ಷನ್ ಆಗುತ್ತೆ ಏನು ಅಂತ ಗೊತ್ತಾಗಲ್ಲ. ಹಾಗಾಗಿ ನಾವು ಅವ್ರ ಕಡೆ ಜಾಸ್ತಿನೇ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಅದರಿಂದನೂ ಕೂಡ ನಾನು ಸ್ವಲ್ಪ ಟೈಮ್ ತೊಗೊಂಡೆ ನಾನು ಅದರಲ್ಲಿ ಸೆಟ್ಲ್ ಆಗೋದಕ್ಕೆ. ಬಿಕಾಸ್ ಇಷ್ಟು ದಿನ ಅವ್ರು ನೋಡ್ಕೊಳ್ತಾ ಇದ್ರು. ಸಡನ್ನಾಗಿ ನಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು ಅಂದರೆ ನಮಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಅದರಲ್ಲಿ ನನಗೂ ಕೂಡ ಹೆಲ್ತ್ ಸರಿ ಇರಲಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ ಹೇಳಿದ್ರು ರೆಸ್ಟ್ ತಗೋ, ಆಮೇಲೆ ಮಾಡ್ಕೊಳ್ವಂತೆ, ಅಟ್ಲೀಸ್ಟ್ ಒಂದು 2 ದಿನ ಹಾಗೆ ಸೆಟ್ಲ್ ಆಗೋ, ಆಮೇಲೆ ಮಾಡ್ಕೊಳ್ವಂತೆ ಅಂತ ಹೇಳಿದ್ರು. ಹಾಗಾಗಿ ನಾನು 2 ದಿನ ಯಾವುದೇ ವ್ಲಾಗ್ಸ್ ಮಾಡಿಲ್ಲ. ಸೊ ಇವತ್ತಿಂದ ನಾನು ವ್ಲಾಗ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಂಡ್ ಆಲ್ರೆಡಿ ಹೇಳ್ದಾಗೆ ಅವ್ರ ಕೇರ್ ಟೇಕರ್ ಬರೋದು 15 days ಆಗುತ್ತೆ. ಸೊ ವ್ಲಾಗ್ಸ್ ಬರೋದು ಸ್ವಲ್ಪ ಆಚೆ ಈಚೆ ಆಗ್ಬೋದು. ರೀಸನ್ ಇದೇನೆ, ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಹೇಳಿಬಿಟ್ಟು ನಾನೀಗ ಕಾಫಿನ ಫಸ್ಟು ಮಾಡಿಬಿಡ್ತೀನಿ. ಬಿಕಾಸ್ ಕಾಫಿ ಬೇಕು. ದೋಸೆ ತಿಂದಿರೋದ್ರಿಂದ ಜಾಸ್ತಿ ನಿದ್ದೆ ಎಳೀತಾ ಇದೆ. ಹಾಗಾಗಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ.
ಈಗ ಕಾಫಿ ಎಲ್ಲ ಕುಡ್ದಿದ್ದಾಯಿತು. ಸೊ ನೆಕ್ಸ್ಟು ನಾನು ಆ ಕೆಲಸ ಪಾನಕ ಮಜ್ಜಿಗೆ ಮತ್ತು ಕೋಸಂಬರಿ ಕೆಲಸನ ಮಾಡೋಣ ಅಂತ ಕಿಚನ್ಗೆ ವಾಪಸ್ ಬಂದಿದ್ದೀನಿ. ಸೊ ಈಗ ಫಸ್ಟ್ ನಾನು ಆ ಕೆಲಸನೆಲ್ಲ ಫಿನಿಶ್ ಮಾಡಿಬಿಡ್ತೀನಿ. ಈಗ ಪಾನ್ಕಾಗೆ ಅಂತ ನಾನು ಕರ್ಬೂಜ ಹಣ್ಣನ್ನು ಕಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಸೀಡ್ಸ್ ಇದೆಯಲ್ಲ ಅದನ್ನೆಲ್ಲ ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಕಲೆಕ್ಟ್ ಮಾಡಿರೋದನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ತೀನಿ. ಈಗ ಜಸ್ಟ್ ನಾನು ಕಟಿಂಗ್ ಮಾಡಿ ಪಾನ್ಕಾಗೆಲ್ಲ ರೆಡಿ ಮಾಡ್ತಾ ಇರೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಇದು ಅಂದರೆ ನನಗೆ ನನ್ನ ಫೇವ್ರೆಟ್ ಫ್ರೂಟು. ಇದಕ್ಕೆ ಕಟ್ ಮಾಡಿಕೊಂಡು ನಾನು ಸಕ್ಕರೆ ಹಾಕ್ಕೊಂಡು ತಿಂತೀನಿ. ನನಗೆ ಆ ಥರ ತಿನ್ನೋದಕ್ಕೆ ತುಂಬಾ ಇಷ್ಟ. ನಿಮಗೂ ಇಷ್ಟನಾ ಇಲ್ವಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಎಲ್ಲ ರೆಡಿ ಆಗಿದೆ, ಒಂದೊಂದಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೋಸಂಬರಿ ನೀವೇ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟು ಇಲ್ಲಿ ಮಜ್ಜಿಗೆ ಮಾಡಿದ್ದೀನಿ, ಸಿಂಪಲ್ಲಾಗೆ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆ ಎಲ್ಲ ಹಾಕಿ ಮಾಡಿದ್ದೀನಿ ಅಷ್ಟೇ. ಕೆಲವರು ಇದಕ್ಕೆ ಇನ್ನೂ ಈರುಳ್ಳಿ ಎಲ್ಲ ಹಾಕ್ತಾರೆ, ಬಟ್ ನಾನು ಹಾಕಿಲ್ಲ. ನೆಕ್ಸ್ಟು ಇಲ್ಲಿ ಪಾನಕ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದೆ. ಬಿಕಾಸ್ ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡಿಕೊಂಡ್ರೆ ನಾವು ನೆಕ್ಸ್ಟ್ ಡೇ ಕುಡಿಯೋದಕ್ಕೋ ಅಥವಾ ಬಾಯಾರಿಕೆ ಆದಾಗ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಜಾಸ್ತಿನೇ ಮಾಡಿದ್ದೀನಿ. ಈಗ ನನ್ನ ಹಸ್ಬೆಂಡು ಪಾನಕ ಕೋಸಂಬರಿ ಮತ್ತು ಮಜ್ಜಿಗೆ ಎಲ್ಲ ಇಟ್ಟು ಪೂಜೆ ಮಾಡಿದ್ದಾಯಿತು. ಹೂವು ಸ್ವಲ್ಪ ಕಮ್ಮಿನೇ ಇದೆ, ಯಾಕಂದರೆ ಹೊರಗಡೆ ರೇಟ್ ತುಂಬ ಜಾಸ್ತಿ ಹೇಳಿದ್ರು. ಮನೇಲಿ ಎಷ್ಟಿತ್ತೋ ಅಷ್ಟನ್ನು ಮಾತ್ರ ಇಟ್ಟು ಪೂಜೆ ಮಾಡಿದ್ವಿ ಇವತ್ತು ಅಷ್ಟೇ. ಈಗ ಟೈಮ್ ಬಂದು 10 o'clock ಆಗಿದೆ. ನಾನು ನನ್ನ ಹಸ್ಬೆಂಡು ಈಗ ವಾಕಿಗೆ ಅಂತ ಬಂದಿದ್ದೀವಿ. ಬಿಕಾಸ್ ಹೊರಗಡೆ ತಣ್ಣಗೆ ಗಾಳಿ ಬರ್ತಾಯಿತ್ತು, ಹಾಗಾಗಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಅನ್ನಿಸ್ತು. ಹಾಗಾಗಿ ಇವಾಗ ಹೊರಗಡೆ ಬಂದಿದ್ದೀವಿ. ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗ್ತೀನಿ. ಈಗ ನಾವಿಲ್ಲಿ ಒಂದು ಬೆಂಚ್ ಇದೆ, ಅಲ್ಲಿ ಬಂದು ಕೂತ್ಕೊಳ್ತೀವಿ. ನಾರ್ಮಲಿ ಯಾವಾಗ್ಲೂ ಟಾರ್ಚ್ ಬಿಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಫೇಸ್ ಮೇಲೆ, ಅದಕ್ಕೆ ಇಷ್ಟು ಮಾತ್ರ ಬ್ರೈಟಾಗಿ ಕಾಣಿಸ್ತಾ ಇದೆ, ಹಿಂದೆ ಎಲ್ಲ ಡಾರ್ಕ್ ಇದೆ. ಈಗ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಮನೆಗೆ ಹೋಗ್ತೀವಿ. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ಸಂಡೇ ಆ್ಯಂಡ್ ನಿನ್ನೆ ನಾನು ಹೊರಗಡೆ ವಾಕ್ಗೆ ಅಂತ ಹೋಗಿದ್ದೆ ಅಲ್ವಾ, ಅದಾದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ. ಬಿಕಾಸ್ ಎಡಿಟಿಂಗ್ ಕೆಲಸ ಬೇರೆ ಇತ್ತು, ಹಾಗಾಗಿ ಅದನ್ನು ಫಿನಿಷ್ ಮಾಡೋಣ ಅಂದ್ಬಿಟ್ಟು ಎಡಿಟಿಂಗ್ ಮಾಡೋದಕ್ಕೆ ಅಂತ ಕೂತ್ಕೊಂಡೆ. ಹಾಫ್ ಎಡಿಟಿಂಗ್ ಮಾಡಿ ಮುಗಿಸಿದ್ದೀನಿ, ಇನ್ನೂ ಒಂದು ಹಾಫ್ ಇದೆ. ಸೊ ಇವತ್ತು ಬೆಳಗ್ಗೆ ನಾನು ಈ ವ್ಲಾಗನ್ನ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡೋದಕ್ಕಿಂತ ಮುಂಚೆ ಕೆಲವರಿಗೆ ವಿಶಸ್ನ ತಿಳಿಸ್ಬೇಕಾಗಿತ್ತು. ಬಿಕಾಸ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ವಿಶ್ ಮಾಡಿ ಅಂತ. ಸೊ ಯಾರ್ಯಾರಿಗೆ ವಿಶಸ್ ತಿಳಿಸ್ತಾ ಇದ್ದೀನಿ ಇವತ್ತು ಅಂದರೆ, April 10th ಮಮತಾ ಮಾನಸ ಅವರ ಮಗ ಸಮೃದ್ಧದು ಬರ್ಡೇ ಇತ್ತು. ಸೊ ಬಿಲೇಟೆಡ್ ಹ್ಯಾಪಿ ಬರ್ಡೇ. ಸಾರಿ ನಾನು ಅವತ್ತು ವಿಶ್ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ 2-3 ಡೇಸಿಂದ ನಾನು ವ್ಲಾಗ್ಸ್ ಕೂಡ ನಾನು ಮಾಡಿಲ್ಲ, ಹಾಗಾಗಿ ಇವತ್ತು ಈ ವ್ಲಾಗ್ನಲ್ಲಿ ವಿಶಸ್ನ ತಿಳಿಸ್ತಾ ಇದ್ದೀನಿ. ಬಿಲೇಟೆಡ್ ಹ್ಯಾಪಿ ಬರ್ಡೇ ಸಮೃದ್ಧ್. ದೇವರು ನಿಮಗೆ ಒಳ್ಳೆ ಎಜುಕೇಷನ್, ಒಳ್ಳೆ ಲೈಫ್ ಎಲ್ಲನೂ ಕೊಡಲಿ ಅಂತ ಪ್ರೇ ಮಾಡ್ತೀನಿ. ಆ್ಯಂಡ್ ಇನ್ನೂ ಒಂದು ವಿಶಸ್ ಯಾರಿಗೆ ಅಂದರೆ ಭವ್ಯ ಪ್ರದೀಪ್ ಅವ್ರಿಗೆ. ಅವ್ರದ್ದು ಅಷ್ಟೇ April 10th ಆ್ಯನಿವರ್ಸರಿ ಇತ್ತು. ಸೊ ಹ್ಯಾಪಿ ಆ್ಯನಿವರ್ಸರಿ ಭವ್ಯ ಪ್ರದೀಪ್ ಅವರೇ. ನಿಮಗೂ ಮತ್ತು ನಿಮ್ಮ ಹಸ್ಬೆಂಡ್ಗೂ ಬಿಲೇಟೆಡ್ ವಿಶಸ್ ತಿಳಿಸ್ತಾ ಇದ್ದೀನಿ. ಇದೇ ಥರ ಇನ್ನೂ ಹೆಚ್ಚು ಆ್ಯನಿವರ್ಸರೀಸ್ನ ನೀವು ಸೆಲೆಬ್ರೇಟ್ ಮಾಡಿ ಖುಷಿಯಾಗಿರಿ. ಆ್ಯಂಡ್ ದೇವರು ನಿಮಗೆ ಎಲ್ಲ ಆಯಸ್ಸು, ಆರೋಗ್ಯ ಮತ್ತು ಐಶ್ವರ್ಯ ಎಲ್ಲನೂ ನಿಮ್ಮಿಬ್ಬರಿಗೂ ಕೊಡಲಿ ಅಂತ ನಾನು ದೇವ್ರ ಹತ್ರ ಪ್ರೇ ಮಾಡ್ತೀನಿ. ನಿಮಗೂ ಏನಾದರೂ ಈ ಥರ ವಿಶ್ ಮಾಡಿಸ್ಕೊಳ್ಬೇಕು ಅಂತ ಆಸೆ ಇತ್ತು ಅಂದರೆ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಮೆನ್ಷನ್ ಮಾಡಿ, ವಿತ್ ಡೇಟು ಮತ್ತು ಎಲ್ಲ ಮಂತ್ ಎಲ್ಲ ನನಗೆ ಮೆನ್ಷನ್ ಮಾಡಿ ಕಳಿಸಿ. ಸೊ ದಟ್ ನಾನು ಅದನ್ನೆಲ್ಲ ಸೇವ್ ಮಾಡಿಕೊಂಡು ನಿಮಗೆ ನಾನು ವ್ಲಾಗ್ಸ್ನಲ್ಲಿ ವಿಶಸ್ನ ತಿಳಿಸ್ತೀನಿ. ಸೊ ಇದನ್ನು ಹೇಳ್ತಾ ಈ ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಸೊ ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಯಾಕೆಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇದನ್ನು ಹೇಳ್ತಾ ಈ ವ್ಲಾಗನ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್.